ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಎದೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನ ವಿ ಟಿ ಸ್ಟೂಡೆಂಟ್ಸು ರಿವ್ಯಾಲ್ಯೂಷನ್ಸ್ ಅಪ್ಲೈ ಮಾಡಬೇಕಾ ಬೇಡವಾ, ರಿವ್ಯಾಲ್ಯೂಷನ್ ಸ್ಟ್ರಾಟಜಿ ಏನು, ಮತ್ತು ಫೇಲ್ ಆದರೆ ರಿವ್ಯಾಲ್ಯೂಷನ್ಸ್ ಹಾಕಬೇಕಾ ಬೇಡವಾ, ಕಡಿಮೆ ಮಾರ್ಕ್ಸ್ ಅಂದರೆ ರಿವ್ಯಾಲ್ಯೂಷನ್ಸ್ ಹಾಕಬೇಕಾ ಬೇಡವಾ, ಕಂಪ್ಲೀಟಾಗಿ ರಿವ್ಯಾಲ್ಯೂಷನ್ಸ್ ಬಗ್ಗೆನೇ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ವೀಡಿಯೋನ ಫಸ್ಟ್ ಟೈಮ್ ಅಂದರೆ ಯಾಕಂದರೆ ನೀವು ರಿವ್ಯಾಲ್ಯೂಷನ್ಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಕೊಬೇಕು. ಆಮೇಲೆ ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನ್ಸ್ ಕೂಡ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ ನಮ್ಮ ಒಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ, ಯಾಕಂದರೆ ಪ್ರತಿಯೊಂದು ವಿಡಿಯೋ ಅಪ್ಡೇಟ್ಸ್ ಆಯಿತು ನಿಮಗೆ ಎಲ್ಲ ಥರದ ಆಲ್ರೆಡಿ ಅಪ್ಡೇಟ್ಸು ಸಿಗ್ತಾ ಹೋಗುತ್ತೆ. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ, ಹೋಗಿ ಜಾಯ್ನ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾಕಂದರೆ ಕಂಪ್ಲೀಟಾಗಿ ಸಾಕಷ್ಟು ಜನ ನಮಗೆ ರಿವ್ಯಾಲ್ಯೂಷನ್ಸ್ನ ಕೇಳ್ತಿದ್ದಾರೆ. ಈಗ ರೀಸೆಂಟಾಗಿ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದ್ದಾವೆ, ಸಾಕಷ್ಟು ಜನದ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದ್ದಾವೆ. ಇನ್ನು ಈಗ ಥರ್ಡ್ ಸೆಮ್ ತಾನೇ ರೀಸೆಂಟಾಗಿ ನಿನ್ನೆ ಅನೌನ್ಸ್ಮೆಂಟ್ ಆಯಿತು. ಇನ್ನು ಫಸ್ಟ್ ಸೆಮಿಸ್ಟರ್ ರಿಸಲ್ಟ್ ಕೂಡ ಆದಷ್ಟು ಬೇಗನೆ ಬರುತ್ತೆ. ಈಗ ರಿವ್ಯಾಲ್ಯೂಷನ್ಸ್ದು ಸಾಕಷ್ಟು ಜನ ಕ್ವಶನ್ಸ್ ಕೇಳ್ತಾರೆ. ಈಗ ನಿಮಗೆ ರಿವ್ಯಾಲ್ಯೂಷನ್ಸಿಗೆ ಒಂದು ಕೋರ್ ಬ್ರಾಂಚ್ ಅಂದರೆ ನಿಮ್ಮ ಬ್ರಾಂಚ್ಗೆ ಎಂಟ್ರಿ ಆಗಿದ್ದೀರಾ, ನಿಮಗೆ ರಿವ್ಯಾಲ್ಯೂಷನ್ಸ್ ಯಾವ ಥರ ಹಾಕಬೇಕು ನಾನು ಇದು ಹೇಳೋದನ್ನೇ ಕೇಳಿಸ್ಕೊಳ್ಳಿ. ಸ್ವಲ್ಪ ಜನ ಹೇಳ್ತಾರೆ ರಿವ್ಯಾಲ್ಯೂಷನ್ಸ್ ಹಾಕಬೇಕು, ಫೋಟೋ ಕಾಪಿ ಕಂಪಲ್ಸರಿನಾ, ಫೋಟೋ ಕಾಪಿ ಅಪ್ಲೈ ಮಾಡಿದರೆ ಪಾಸ್ ಆಗ್ತೀವ ಅಂತ ಸಾಕಷ್ಟು ಜನ ಈ ಥರ ಕ್ವಶನ್ಸ್ ಕೇಳ್ತಾ ಇರ್ತೀರಾ. ಎನಿವೇ ಕಂಪ್ಲೀಟಾಗಿ ಹೇಳ್ತೀನಿ ನೋಡಿ. ರಿವ್ಯಾಲ್ಯೂಷನ್ಸ್ ಆಗಬೇಕಂದ್ರೆ ಮುಂಚೆ ಖಂಡಿತ ನಿಮ್ಮದು ಬರ್ದಿರೋ ಅಂಥ ಏನು ಕ್ವಶನ್ ಒಂದ್ಸರಿ ರಿಮೆಂಬರ್ ಮಾಡ್ಕೊಳ್ಳಿ ಯಾವ ಥರ ಬರ್ದಿದ್ದೀನಿ ಅಂತ. ಓಕೆನಾ? ಫಸ್ಟು ಅಂದರೆ ನೀವು ಒಂದಿಷ್ಟು ಪೇಜಸ್ನ ತುಂಬಿಸಿದ್ರಿ, ಅಂದರೆ ನೀವು ಪೇಜಸ್ನ ಫಿಲ್ ಮಾಡಿದ್ರಿ, ಮತ್ತು ಆ ಕಂಟೆಂಟು ನಿಮ್ಮದು ಏನು ಕ್ವಶನ್ಸ್ ಇತ್ತು ರಿಲೇಟೆಡ್ ಇತ್ತು ಅಂದರೆ ನಿಮಗೆ ಕಡಿಮೆ ಮಾರ್ಕ್ಸ್ ಬಂದರೂ ಪರವಾಗಿಲ್ಲ, ನೀವು ಕಾನ್ಫಿಡೆನ್ಸ್ ಇತ್ತು ಅಂದರೆ ಸಿಂಗಲ್ ಡಿಜಿಟ್ ಬಂದರೂ ಪರವಾಗಿಲ್ಲ, ನೀವು ರಿವ್ಯಾಲ್ಯೂಷನ್ಸ್ ಅಪ್ಲೈ ಮಾಡಿ. ಆ ಒಂದು ಕಾನ್ಫಿಡೆನ್ಸ್ ನಿಮಗಿದ್ರೆ 100% ಪಾಸ್ ಆಗ್ತೀರಾ. ಓಕೆನಾ? ಇದು ಒಂದು ರಿವ್ಯಾಲ್ಯೂಷನ್ಸ್. ನೆಕ್ಸ್ಟ್ ಡಬಲ್ ಡಿಜಿಟ್ ಬಂದಿದ್ದರೆ 100% ನೀವು ಹಾಕಲೇಬೇಕಾಗುತ್ತೆ. ಯಾಕಂದರೆ ಅಂದರೆ ನೀವು ಡಬಲ್ ಡಿಜಿಟ್ ಬಂದಿದೆ, ಆಲ್ಮೋಸ್ಟ್ ನಿಯರ್ ಇರ್ತಾರೆ. ಈಗ ಯಾಕಂದರೆ ನಿಮಗೆ 18 ಮಾರ್ಕ್ಸ್ ಬರೋಕ್ಕೆ 1 2 3 ಮಾರ್ಕ್ಸು 4 ಮಾರ್ಕ್ಸ್ ಇತ್ತಂದರೆ ಅವ್ರು ಏನು ಮಾಡ್ತಾರೆ, ಪುಷ್ ಮಾಡ್ತಾರೆ. ಸ್ವಲ್ಪ ವಿ ಟಿ ಸ್ಟೂಡೆಂಟ್ಸ್ನ ಪಾಸ್ ಮಾಡಬೇಕಂದ್ರೆ ಎಲ್ಲ ಒಂದು ಲೆಕ್ಚರ್ಸ್ ನೋಡ್ತಾ ಇರ್ತಾರೆ. ಬಟ್ ಸಮ್ ಲೆಕ್ಚರ್ಸು ಏನು ಮಾಡೋಕ್ಕಲ್ಲ, ಆ್ಯಸ್ ಯೂಸ್ವಲ್ ಇನ್ನೂ ಸ್ವಲ್ಪ ಡಿಕ್ರೀಸ್ ಮಾಡೋ ಚಾನ್ಸಸ್ ಇರುತ್ತೆ. ನಿಮ್ಮ ಬೇಸ್ಡ್ ನಿಮ್ಮ ಒಂದು ಕಾನ್ಫಿಡೆನ್ಸು ನೀವು ಬರ್ದಿರೋ ಆನ್ಸರ್ಸ್ ಮೇಲೆ ತುಂಬ ಎಲ್ಲ ಆಗಿರುತ್ತೆ. ಇದು ಒಂದು ರಿವ್ಯಾಲ್ಯೂಷನ್ಸ್. ಆಮೇಲೆ ಸ್ವಲ್ಪ ಜನ ರಿವ್ಯಾಲ್ಯೂಷನ್ಸ್ ಆಗಬೇಕಂದ್ರೆ ಫೋಟೋ ಕಾಪಿ ಕಂಪಲ್ಸರಿ ಅಂತ ಕೇಳಿದ್ರೆ ನೋಡಿ, ಈಗ ನಿಮಗೆ ಒಂದು ಹೇಳ್ತೀನಿ. ಈಗ ರಿವ್ಯಾಲ್ಯೂಷನ್ಸ್ ಅಪ್ಲೈ ಮಾಡ್ತಿದ್ದಾರೆ, ಕಂಪ್ಲೀಟಾಗಿ ನಿಮಗೆ ರಿವ್ಯಾಲ್ಯೂಷನ್ಸ್ ಅಂತ ಯಾರೂ ಗೊತ್ತಿರಲ್ಲ. ಈಗ ನೀವು ರಿವ್ಯಾಲ್ಯೂಷನ್ಸ್ ಅಪ್ಲೈ ಮಾಡ್ತಿದ್ದೀರಾ, ಇದು ಯಾವ ಸ್ಟೂಡೆಂಟ್ಸು ಪಾಸ್ ಆಗಿದ್ದಾನ, ಫೇಲ್ ಆಗಿದ್ದಾನ, ಪ್ರೀವಿಯಸ್ಸು ಈಗ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅಂತ ಹಾಕಿದ್ದಾನ, ಇಲ್ಲ ಫೇಲ್ ಆಗಿದ್ದೀನಿ ಪಾಸ್ ಆಗ್ತೀನಿ ಅಂತ ಹಾಕಿರ್ತಾನೆ, ಅದು ಯಾವುದೂ ಗೊತ್ತಿರಲ್ಲ ಒಂದು ಸ್ಟೂಡೆಂಟ್ಸ್ಗೆ. ಕಂಪ್ಲೀಟಾಗಿ ನಾರ್ಮಲಾಗಿ ಯಾವಾಗ ನಿಮಗೆ ಕರೆಕ್ಷನ್ಸ್ ವ್ಯಾಲ್ಯೂಯೇಷನ್ಸ್ ನಾರ್ಮಲ್ ಹೆಂಗಾಗ್ತಿತ್ತು ಅದೇ ಥರ ಈ ಒಂದು ಟೀಚರ್ಸ್ಗೆ ನಿಮ್ಮ ಒಂದು ಏನು ಬರ್ದಿರ್ತಾರೆ ಆ ಬುಕ್ಲೆಟ್ನ ಕಳಿಸಿರ್ತಾರೆ ಅಂತ ಚೆಕ್ ಮಾಡೋಕ್ಕೆ. ನಾರ್ಮಲಾಗಿ ಪ್ರೊಸೀಜರೇ ಇರುತ್ತೆ, ನಾರ್ಮಲಾಗಿ ಚೆಕ್ ಮಾಡ್ತಾರೆ. ನಿಮಗೆ ಮಾರ್ಕ್ಸ್ ಜಾಸ್ತಿ ನೀವೇನು ಎಕ್ಸ್ಪೆಕ್ಟ್ ಮಾಡೋದು ಅದಕ್ಕಿಂತ ಜಾಸ್ತಿ ಬರ್ಬೋದು, ಮತ್ತು ತುಂಬ ಕಡಿಮೆನೇ ಆಗ್ಬೋದು, ಫೇಲು ಪಾಸ್ ಏನಾದಾಗ್ಬೋದು. ಮತ್ತು ನಿಮಗೆ ರೀಫಂಡ್ ಅಮೌಂಟು ಈಗಂತೂ ಕಂಪ್ಲೀಟಾಗಿ ಯಾವುದೇ ಕಾರಣಕ್ಕೂ ವಿಡಿಯೋ ಕೊಡಲ್ಲ. ಓಕೆ, ನಮ್ಮ ಮಧ್ಯದಲ್ಲಿ ರೀಫಂಡ್ ಏನೋ ಒಂದು ಆಗ್ತಿತ್ತು. ಬಟ್ ಇವಾಗ ನಿಮಗೆ ಏನು ಅಮೌಂಟು ಪೇ ಮಾಡಿರ್ತಾರೆ ಅಂದರೆ ಅಮೌಂಟು ಪೇ ಮಾಡಿರ್ತಾರೆ. ಈಗ ರಿವ್ಯಾಲ್ಯೂಷನ್ಸ್ ಅಪ್ಲೈ ಮಾಡಬೇಕಂದ್ರೆ ಅಂದರೆ 6030 ರೂಪೀಸ್ ಈ ಥರ ಆಗ್ತಲ್ವ, ಆ ಅಮೌಂಟು ನಿಮಗೆ ಯಾವುದೇ ಕಾರಣಕ್ಕೂ ಅಮೌಂಟು ಕೊಡೋದಿಲ್ಲ. ಓಕೆನಾ? ಇದು ಒಂದು ನೆನಪಿಕೊಂಡು ನಿಮ್ಮ ಒಂದು ಕಾನ್ಫಿಡೆನ್ಸ್ ಮೇಲೆ ರಿವ್ಯಾಲ್ಯೂಷನ್ ಅಪ್ಲೈ ಮಾಡಿ. ಇಲ್ಲಿ ವಿ ಟಿ ಸ್ಟ್ರಾಟಜಿ, ವಿ ಟಿ ಸ್ಕ್ಯಾಮ್ ಅನ್ನೋದಿರುತ್ತೆ. ಓಕೆ ನೋಡಿ, ಸಾಕಷ್ಟು ಜನಕ್ಕೆ ನೋಡಿ, ಇದು ಬೇಕಾದ್ರೆ ನಿಮಗೆ ನಾನು ಪ್ರೀವಿಯಸ್ ವೀಡಿಯೋಸ್ನಲ್ಲಿ ನೋಡಿರ್ಬೋದು. 100ಗೆ ಅಂದರೆ 100 ಇರೋದೇ ಮ್ಯಾಕ್ಸಿಮಮ್ 100 ಮಾರ್ಕ್ಸ್, ಅದಕ್ಕಿಂತ ಜಾಸ್ತಿ ಮಾರ್ಕ್ಸ್ ಕೊಟ್ಬಿಟ್ಟು ತುಂಬ ಟೆಕ್ನಿಕಲ್ ಇಶ್ಯೂಸ್ ಅನ್ನೋದಾಗಿದೆ. ಆಮೇಲೆ ರಿವ್ಯಾಲ್ಯೂಷನ್ಸ್ ಹಾಕಿದಾಗ ತುಂಬ ಸಾಕಷ್ಟು ಜನ ಪಾಸ್ ಆಗಿರೋಂಥ ತುಂಬ ಎಕ್ಸಾಂಪಲ್ಸ್ ನೀವು ಆಲ್ರೆಡಿ ನಿಮ್ಮ ವೀಡಿಯೋ ಅಂದರೆ ಯೂಟ್ಯೂಬಲ್ಲೇ ಸರ್ಚ್ ಮಾಡಿದ್ರು ಕೂಡ ಸಿಗ್ತಾ ಹೋಗುತ್ತೆ. ಆಲ್ರೆಡಿ ನಮ್ಮ ಸ್ಟೂಡೆಂಟ್ಸು ನಿಮ್ಮ ಫ್ರೆಂಡ್ಸೇ ಆ ಥರ ಆಗಿರುತ್ತೆ. ಯಾಕಂದರೆ ಪಾಸ್ ಆಗಂಗೆ ಅವ್ರು ಸ್ಟೂಡೆಂಟ್ಸ್ ಬರೆದಿದ್ರು, ವಿ ಟಿ ಅವ್ರು ಏನು ಮಾಡಿರ್ತಾರೆ, ಫೇಲ್ ಮಾಡಿರ್ತಾರೆ. ಆಮೇಲೆ ರಿವ್ಯಾಲ್ಯೂಷನ್ ಹಾಕಿದ ತಕ್ಷಣ ಪಾಸ್ ಆಗ್ತಾರೆ. ಇದು ಒಂದು ಸ್ವಲ್ಪ ಅವಾಗಿಂದ ಬಂದಿದೆ. ಬಟ್ ಆದರೆ ಈಗ ರೀಸೆಂಟಾಗಿ ಏನು ನಡೀತದೆ ವಿ ಟಿ ಅಲ್ಲಿ ಎವಾಲ್ಯೂಷನ್ಸು ಈಗ ಸ್ವಲ್ಪ ಪರವಾಗಿಲ್ಲ, ಆಲ್ಮೋಸ್ಟ್ ಚೆನ್ನಾಗಿದೆ. ಅಂದರೆ ಮೊದಲು ಕಂಪೇರ್ ಮಾಡಿದ್ರೆ ಪ್ರೀವಿಯಸ್ ಅಂದರೆ ಏನು ಮಾಡ್ತಿದ್ದೆ ಅಂದರೆ ತುಂಬ ಜನ ಫೇಲ್ ಆಗ್ಬಿಡ್ತಿದ್ರು, ರಿವ್ಯಾಲ್ಯೂಷನ್ ಆಗಿದ ತಕ್ಷಣ ಮಾರ್ಕ್ಸ್ ಜಾಸ್ತಿ ಬರ್ತಿದ್ದು ಮತ್ತು ಎಲ್ಲರೂ ಪಾಸ್ ಆಗ್ತಿದ್ರು. ಬಟ್ ಇವಾಗ ಏನು ಎಕ್ಸ್ಪೆಕ್ಟ್ ಆಗುತ್ತೆ ಆ ಥರ ಬರ್ತಿದೆ. ಬಟ್ ಈಗ ರೀಸೆಂಟ್ ಥರ್ಡ್ ಸೆಮ್ ನೋಡಿದ್ರೆ ತುಂಬ ಜನ ಡಿಸಪಾಯಿಂಟೆಡ್ ಆಗಿದ್ದೀರಾ. ರಿಸಲ್ಟು ನೀವು ಏನು ಎಕ್ಸ್ಪೆಕ್ಟ್ ಮಾಡಿದ್ರೆ ಆ ಥರ ಬಂದಿಲ್ಲ ಅಂತ ಹೇಳ್ತಿದ್ರಿ. ನೀವು ಕಡಿಮೆ ಮಾರ್ಕ್ಸ್ ಬಂದಿದೆ ಮತ್ತು ರಿವ್ಯಾಲ್ಯೂಷನ್ಸ್ ರಿಸಲ್ಟ್ ಫೇಲ್ ಆಗಿದೆ ಅಂದರೆ ಖಂಡಿತ ರಿವ್ಯಾಲ್ಯೂಷನ್ ಅಪ್ಲೈ ಮಾಡಿ. ಸರ್ಕ್ಯುಲೇಟ್ ಅಂದರೆ ಬರುತ್ತೆ, ಸರ್ಕ್ಯುಲರ್ ಖಂಡಿತ ಬರುತ್ತೆ ರಿವ್ಯಾಲ್ಯೂಷನ್ಸ್ಗೆ ಯಾವಾಗ ಲಾಸ್ಟ್ ಡೇಟ್ ಏನಂತ. ಈ ಕಂಪ್ಲೀಟಾಗಿ ನಿಮಗೆ ರಿವ್ಯಾಲ್ಯೂಷನ್ಸ್ ಬಗ್ಗೆನೇ ಕೊಟ್ಟಿದ್ದೀನಿ. ಯಾಕಂದರೆ ಸಾಕಷ್ಟು ಜನ ರಿವ್ಯಾಲ್ಯೂಷನ್ಸ್ ಬಗ್ಗೆ ಕಂಟಿನ್ಯೂಸ್ ಕಮೆಂಟ್ ಮಾಡ್ತಿದ್ರೆ, ಅದಕ್ಕೋಸ್ಕರ ಇದರಲ್ಲಿ ಕೊಟ್ಟಿದ್ದೀನಿ. ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನೋಡಿ, ಇದು ಜಸ್ಟ್ ರಿವ್ಯಾಲ್ಯೂಷನ್ದು ಇಷ್ಟೊಂದು ಅಪ್ಡೇಟ್ಸ್ ಕೊಟ್ಟೆ. ನಿಮ್ಗೆ ಯಾವುದೇ ಥರ ಡೌಟ್ಸ್ ಇದ್ದರೆ ಖಂಡಿತ ನಿಮ್ಗೆ ಯಾವುದೇ ಒಂದು ಸ್ಕೀಮ್ ಆಗಿರಲಿ ಮತ್ತು ನೀವು ಎಲ್ಲ ಒಂದಿರಲಿ. ಆಮೇಲೆ ರಿವ್ಯಾಲ್ಯೂಷನ್ಸ್ ಅಪ್ಲೈ ಮಾಡಿ ನೆಕ್ಸ್ಟ್ ಟೈಮ್ ಎಕ್ಸಾಮ್ ಬರೀಬೇಕಾದ್ರೆ ನೀವು ಒಂದು ಕಾನ್ಫಿಡೆನ್ಸ್ನ ಕಳ್ಕೊಬೇಡಿ. ಆಮೇಲೆ ಯಾಕಂದರೆ ನಮ್ಮೊಂದು ಪ್ಲೇ ಲಿಸ್ಟಲ್ಲಿ ನೋಡಿದ್ರೆ ನಿಮ್ಗೆ ಎಲ್ಲ ಒಂದು ಸೆಮ್ ಅವ್ರದ್ದು ನಿಮ್ಗೆ ಎಲ್ಲ ಥರ ವೀಡಿಯೋ ಸಿಗುತ್ತೆ. ಜಸ್ಟ್ ಒಂದು 2-3 ಕ್ವಶನ್ಸ್ ಓದ್ಬಿಟ್ಟು ಪಾಸ್ ಆಗಿಬಿಡ್ತೀನಿ ಆ ಥರ ನೀವು ಮಾಡೋಕ್ಕೋಬೇಡಿ. ಯಾಕಂದರೆ ಇದು ನೀವು ಓದ್ತಿರೋದು ಇಂಜಿನಿಯರ್ಸು, ಯಾವುದೇ ಕಾರಣಕ್ಕೂ ನೀವು ಒಂದು ನೆಗ್ಲೆಕ್ಟೇ ಮಾಡೋಕ್ಕೋಬೇಡಿ. ಒಂದಿಷ್ಟು ಕ್ವಶನ್ಸ್ ಅಂತ ಇರುತ್ತೆ, ಅಷ್ಟು ಓದ್ಕೊಂಡು ಹೋಗಿ ನಿಮಗೆ ಒಂದು ಪ್ಯಾಟ್ರನ್ ಅನ್ನೋದು ಗೊತ್ತಾಗುತ್ತೆ. ನಮ್ಮೊಂದು ಇದೇ ಪ್ಲೇ ಲಿಸ್ಟ್ ಇದೆ ಯೂಟ್ಯೂಬ್ ಚಾನಲ್ ಹೋಗಿ ಚೆಕ್ ಮಾಡಿದ್ರೆ ನಿಮ್ಗೆ ಎಲ್ಲ ಥರದ್ದು ಸಿಗ್ತಾ ಹೋಗುತ್ತೆ. ಓಕೆನಾ? ಎನಿವೇ ಇಷ್ಟೊಂದು ಅಪ್ಡೇಟ್ಸ್ ಕೊಟ್ಟಿದ್ದೀನಿ. ನಿಮ್ಗೆ ಏನೋ ಒಂದು ಡೌಟ್ಸ್ ಇದ್ದರೆ ಹೇಳಿದ್ನಲ್ಲ, ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಕಮೆಂಟ್ಸಲ್ಲಿ ನಿಮಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಇದೇ ಥರ ಡೆಡಿಕೇಟ್ ಆಗಿ ಒಂದು ವೀಡಿಯೋಕ್ಕೆ ನಿಮಗೆ ಆನ್ಸರ್ ಮಾಡ್ತೀನಿ ಅಂತ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಆಗೋಲ್ಲ ಅಷ್ಟಕ್ಕೆ ಎಲ್ಲ ಟಾಟಾ ಬಾಯ್ ಬಾಯ್.